ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಳೆ ವೈಷಮ್ಯಕ್ಕೆ ಬೆಳೆದು ನಿಂತಿದ್ದ ಬಾಳೆ ಬೆಳೆಯನ್ನ ನಾಶ ಮಾಡಲಾಗಿದೆ. ದುಷ್ಕರ್ಮಿಗಳ ಕೃತ್ಯಕ್ಕೆ ರೈತನ ತೋಟ ಸಂಪೂರ್ಣವಾಗಿ ಹಾಳಾಗಿದೆ. ರಾತ್ರಿ ವೇಳೆ 1000ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ಕತ್ತರಿಸಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ. ದೇವಸ್ಥಾನಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ತೋಟವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ಬಳಗೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬಳಗೆರೆ ಗ್ರಾಮದ ಮಂಜುನಾಥ್ ಅವರಿಗೆ ಸೇರಿದಂತಹ ತೋಟ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಾಳೆ ಬೆಳೆಯನ್ನ ನಾಶ ಮಾಡಿದ್ದಾರೆ ಅಂತ ಹೇಳಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಕಿಡಿಗೇಡಿಗಳು. ಹಳೆ ವೈಷಮ್ಯ ಹಿನ್ನೆಲೆ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ನಾವು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಬಂದು ಸರ್. 5 ಗಂಟೆಗೆ ಬಂದು ಬುಧವಾರ ಗಾಡಿ ಓಡಿಸಿ ಬಂದ್ವಿ. ಬುಧವಾರ ಮಧ್ಯಾಹ್ನ ಹೊಲದಲ್ಲಿ ಬಂದು ನೋಡಿದ್ರೆ ಈ ಥರ ಬುಧವಾರ ಮಾಡಿದ್ದು ಸರ್. ಸೋಮವಾರ ನೈಟೇ ಮಾಡಿದ್ರೆ ನಾವು ನೋಡಿರೋದು ಬುಧವಾರ ಸರ್. ನಾವು ಬುಧವಾರ ಸಾಯಂಕಾಲ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅಂದರೆ ನಿಮ್ಗೆ ಯಾವ ಥರ ವಿಚಾರ ಗೊತ್ತಾಯಿತು? ಏನು ಸ್ಥಳೀಯರು ಯಾರಾದರೂ? ಸ್ಥಳೀಯರೇ ಸರ್, ನಮ್ಮ ಮನೆ ಪಕ್ಕದವರೇ ಅವರೇ ಮಾಡಿರೋ ಸರ್. ಅವರು ನಮ್ಮ ಮಿಸ್ಸಸ್ ಅವರು ಹಸು ಹೋಗಿದ್ದಕ್ಕೆ ನಿಮ್ಮ ಬೆಳೆ ಹಾಳು ಮಾಡ್ತೀನಿ, ನಿಮ್ಮ ಹಸುಳೆಲ್ಲ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಮೇಲೆ ಗಲಾಟೆ ಹೋಗಿದ್ರು. ನಾವು ಯಾಕೆ ಬಿಡು ಮಾಮೂಲಿ ಹಸು ಗಲಾಟೆ ಅಂತ ಸುಮ್ಮನೆ ಆದ್ವಿ. ದೇವರಾಜ್ ಅನ್ನೋನೇ ಈ ಕೆಲಸ ಮಾಡಿರೋ ಸರ್. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸರ್. ಸೋಮವಾರ ಬೆಳಗ್ಗೆ ಹೋಗಿ ಬಂದಿದ್ದು ಬುಧವಾರ ಸರ್. ಬುಧವಾರ ಬಂದು ನೋಡ್ತೀವಿ ಸರ್. ಎಲ್ಲ ಬುಧವಾರ ಬಂದು ನೋಡಿದ್ವಿ. ಎಲ್ಲ ಇದು ಮಾಡಿಬಿಟ್ಟಿದೆ ಸರ್. ಎಲ್ಲ ನಾಶ ಮಾಡಿದ್ರು ಸರ್. ಎಲ್ಲ ನಮಗೆ ಎಷ್ಟು ಲಾಸ್ ಆಗಿದೆ ನಿಮಗೆ? ಏನು ನಮಗೆ ಒಂದು 3 ರಿಂದ 4 ಲಾಸ್ ಆಗಿದೆ ಸರ್. 3 ಲಕ್ಷದಿಂದ 4 ಲಕ್ಷ ಇದಾಗಿದೆ ಸರ್. ನಾವೆಲ್ಲ ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಎಲ್ಲ ಲೋನು ಮಾಡಿ ಮನೆ ಮೇಲೆಲ್ಲ ಲೋನ್ ಮಾಡಿ ಎಲ್ಲ ಮಾಡಿ ಬೇಸಾಯಕ್ಕೆ ಹಾಕಿದ್ವಿ ಸರ್. ಬಂದರೆ ಏನು ಬ್ಯಾಂಕ್ ಸಾಲ ಕಟ್ಬೋದು, ಇಲ್ಲ ಒಡವೆ ಬಿಡಿಸ್ಕೋಬೋದು ಅಂತ ಮಾಡಿವಿ ಸರ್. ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊತೀವೋ ಆ ಥರ ಬೆಳೆನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಸರ್. ಬಂದರೆ ಏನೋ ಮಾಡ್ಬೋದು ಅಂತೇಳಿ. ಆದರೂ ಅವರು ಬಂದು ಈ ಥರ ಎಲ್ಲ ಮಾಡಿದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದೀವಿ ಸರ್. ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಸರ್. ಸೋಮವಾರ ಬೆಳಗ್ಗೆ ಹೋಗಿ ಬಂದಿದ್ದು ಬುಧವಾರ ಸರ್. ಬುಧವಾರ ಬಂದು ನೋಡ್ತೀವಿ ಸರ್.